ದೇವವ್ರತನಿಗೆ ಗೊತ್ತಾಯ್ತು ತಂದೆ ಸರಿ ಇಲ್ಲ, ಏನಾಗಿದೆ ಅಂತ ಗೊತ್ತು ಮಾಡಿಕೊಂಡ. ಆ ದಾಶರಾಜನ ಬಳಿಗೆ ಹೋದ. ದಾಶರಾಜ ಹೇಳ್ದ ಕೊಡ್ಬೋದಿತ್ತು, ಆದರೆ ಸಮಸ್ಯೆ ಇದೆ. ಅಂದರೆ ಸಮಸ್ಯೆ, ಅದಕ್ಕೆ ಅವನು ಹೇಳ್ದ ನೀನೇ ಸಮಸ್ಯೆ. ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದವರೇ ರಾಜರಾಗಬೇಕು, ನಾನು ಸಿಂಹಾಸನವನ್ನೇ ಏರುವುದಿಲ್ಲ ಅಂತ ಅಂದ. ನನ್ನ ಮಗಳ ಮೊಮ್ಮಕ್ಕಳನ್ನು ಹೊಡೆದು ಹಾಕಿ ಅವರು ಬಂದುಬಿಟ್ರೆ ನಾನು ವಿವಾಹವನ್ನೇ ಆಗುವುದಿಲ್ಲ. ಯಾವಾಗ ಇವನು ಈ ಪ್ರತಿಜ್ಞೆ ಮಾಡಿದ್ನೋ ಆಗ ಭೀಷ್ಮ ಅಂತ ಹೆಸರು ಬಂತು. ನಮಸ್ಕಾರ, ಇದು ಕಥಾ ಸಂಚಯ. ಹಿಂದಿನ ಸಂಚಿಕೆಯಲ್ಲಿ ನೀವು ಕೇಳಿದ್ದ ಕಥೆ ಇದೀಗ ಮುಂದುವರಿಯುತ್ತೆ. ಓವರ್ ಟು ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾಸ್ ಸರ್, ಹೇಳಿ ಕಥೆ. ಹಿಂದಿನ ಸಂಚಿಕೆಯಲ್ಲಿ ಮಹಾಭಿಷ ತಾನು ಮಾಡಿದ ಒಂದು ತಪ್ಪನ್ನು ಹೇಗೆ ಅನುಭವಿಸಿ ತಾನೇ ಅದನ್ನು ತಿರಸ್ಕರಿಸುವಂತೆ ನಿರಾಕರಿಸುವಂತೆ ಆಯಿತು ಅನ್ನೋದನ್ನು ನೋಡಿದ್ವಿ. ಅಂದರೆ ನನಗೆ ಯಾವುದು ಸಲ್ಲುವುದಲ್ಲವೋ ಅದನ್ನು ನಾನು ಬಯಸಿದರೆ ಅದು ಒಂದಿನ ಅರಿವನ್ನೇ ಮೂಡಿಸಬೇಕು, ಪ್ರಜ್ಞೆಯನ್ನೇ ಮೂಡಿಸಬೇಕು. ಇದು ನನಗೆ ಬೇಡವಾದದ್ದು ಅಂತ ಅನ್ನಿಸಬೇಕು, ರಿಯಲೈಸೇಷನ್ ಆಗಬೇಕು. ಅದು ಆಯ್ತು ಅದು. ಆದರೆ ಇಲ್ಲಿಗೆ ಈ ಕಥೆ ಮುಗಿಯೋಲ್ಲ. ಇಲ್ಲೇನಾಗಿದೆ ಅಂತ ಅಂದರೆ ಶಂತನುವಿನದ್ದೇನೋ ಆಗೋಯ್ತು, ಮಹಾಭಿಷನದ್ದೇನೋ ಆಗೋಯ್ತು. ಆದರೆ ಇಲ್ಲಿ ಶಾಪಗ್ರಸ್ತನಾದ ಇನ್ನೊಬ್ಬ ಇದಾನಲ್ಲ, ಈಗ ಅಷ್ಟವಸುಗಳು, ಅದರಲ್ಲಿ ಕೊನೆಯವನಿಗೆ ಸುದೀರ್ಘ ಕಾಲದ ಅವನೇ ಕದ್ದವನಾಗಿದ್ದರಿಂದ ಈಗ ಅವನೇ ಈ 8ನೇ ಮಗುವಾಗಿ ಹುಟ್ಟಿದ್ದು. ಗಂಗೆ ಅವನನ್ನು ಕರ್ಕೊಂಡೋಗಿದ್ಲು. ಶಂತನು ಮತ್ತೆ ರಾಜ್ಯಕ್ಕೆ ಹಿಂದಿರುಗದ. ಅದಾದ ಮೇಲೆ, ಅವತ್ತಿನ ಘಟನೆ ಆದಮೇಲೆ ಗಂಗೆ ಮಗುವನ್ನು ಕರ್ಕೊಂಡೋದ್ಮೇಲೆ ಈಗ ಹೆಂಡತಿಯೂ ಇಲ್ಲ, ಮಗನೂ ಇಲ್ಲ. ಹಿಂದಿರುಗಿ ಬಂದ, ರಾಜ್ಯಭಾರ ಮಾಡಿಕೊಂಡಿದ್ದ. ಮುಂದೆ ಏನು ಅಂತ ಅವನಿಗೂ ಗೊತ್ತಿಲ್ಲ. ಆ ಮಗ ಹಿಂದಿರುಗಿ ಬರ್ತಾನೆ ಅಂತ ಒಂದು ನಿರೀಕ್ಷೆ, ಬರ್ತಾನೆ ಅಂತ ಭರವಸೆನೇ ಇತ್ತು, ಅದರಲ್ಲೇನಿಲ್ಲ, ಹೇಳಿದ ಮಾತಿಗೆ. ಹೀಗೆ ಇದ್ದ. 16 ವರ್ಷ ಕಳೀತು. ಒಂದು ದಿನ ಮತ್ತೆ ಬೇಟೆಗೆ ಅಂತ ಕಾಡಿಗೆ ಹೋಗಿದ್ದ. ಬೇಟೆಯೋ ವನವಿಹಾರವೋ ಹೋಗಿದ್ದ. ನೋಡ್ತಾನೆ ನದಿಯ ನೀರು, ನದಿಯ ಹರಿವು ನಿಂತೋಗಿದೆ. ಹರಿಬೇಕಲ್ಲ ನದಿ, ಹರಿತಾ ಇಲ್ಲ. ನದಿ ತುಂಬಿ ಹರಿಬೇಕು, ಅವನ ರಾಜ್ಯ ಅದು, ಅವನಿಗೆ ಗೊತ್ತು. ನದಿ ನೀರು ಹೇಗೆ ನಿಲ್ತು ಅಂತ ಮೇಲೆ ಹೋದ. ಯಾವ ಕಾರಣಕ್ಕಾಗಿ ನೀರು ತಡೆ ಹಿಡಿಯಲ್ಪಟ್ಟಿದೆ ಅಂತ ಹುಡುಕಾಡ್ತಾ ಅಲ್ಲಿ ಹೋದರೆ ಒಬ್ಬ ನೀರನ್ನು ತಡೆದಿದ್ದ ಬಾಣಗಳ ಮೂಲಕ. ಒಬ್ಬ ಚಂದದ ಯುವಕ, 16 ವರ್ಷದ ಒಬ್ಬ ಯುವಕ. ನೋಡಿದ, ಯಾರು ನೀನು ಅಂತ ಎಲ್ಲ ಕೇಳ್ದ. ಇವನಿಗೆ ಪರಿಚಯ ಸಿಗಲಿಲ್ಲ. ಆಗ ಮತ್ತವಳು ಕಾಣಿಸಿಕೊಂಡು ಹೇಳಿದ್ಲು, ಇವನೇ ನಿನ್ನ ಮಗ. ಸರಿ, ಈಗ ಮಗ ಸಿಕ್ಕಿದ್ದ ಅವನಿಗೆ, ಶಂತನುವಿನಿಗೆ. ಅಂದರೆ ಕಳೆದುಕೊಂಡಿದ್ದು ಸಿಕ್ಕಿತ್ತು ಅವನಿಗೆ. ಮಗನನ್ನು ಕರ್ಕೊಂಡೇನೋ ಕರ್ಕೊಂಡು ಬಂದ. ಅವನ ಅದ್ಭುತವಾದ ವ್ಯಕ್ತಿತ್ವದವನು. ಆಗಲೇ ಅವನು ಯಾರ್ಯಾರಲ್ಲೋ ಅಧ್ಯಯನ ಮಾಡಿ ಬಂದಿದ್ದ. ವಸಿಷ್ಠರಲ್ಲಿ ಅಧ್ಯಯನ ಮಾಡಿದ್ದ, ಬೃಹಸ್ಪತಿಗಳಲ್ಲಿ ಅಧ್ಯಯನ ಮಾಡಿದ್ದ, ಪರಶುರಾಮರಲ್ಲಿ ಅಧ್ಯಯನ ಮಾಡಿದ್ದ, ಚವನನಲ್ಲಿ ಅಧ್ಯಯನ ಮಾಡಿದ್ದ. ಯಾರಲ್ಲೆಲ್ಲ ಅಧ್ಯಯನ ಮಾಡಿ ಬಂದವನು. ಏನೆಲ್ಲ ಓದುವುದಕ್ಕೆ ಅಂತ ಇದೆಯೋ ಅದನ್ನೆಲ್ಲ ಕಲ್ತಾಗಿತ್ತು ಅವನು ಅಂತ. ಅಂದರೆ ಸ್ವತಃ ಶಾಪ ಕೊಟ್ಟ ವಸಿಷ್ಠರಲ್ಲೂ ಹೋಗಿ ಕಲ್ತ್ಕೊಂಡ್ಬಂದಿದ್ದ ಅವನು, ಇನ್ ಡಿಸ್ಗೈಸ್. ಹಾಗಾಗಿ ರಾಜನೀತಿ ಗೊತ್ತಿತ್ತು, ಜಗತ್ತೇನು ಅಂತ ಗೊತ್ತಿತ್ತು, ಹೇಗೆ ಆಳ್ವಿಕೆ ಮಾಡಬೇಕು ಅಂತ ಗೊತ್ತಿತ್ತು, ಧರ್ಮ ಏನು ಅಂತ ಗೊತ್ತಿತ್ತು, ಅಧರ್ಮ ಏನು ಅಂತ ಗೊತ್ತಿತ್ತು, ನ್ಯಾಯಗಳ ಪರಿಜ್ಞಾನ ಇತ್ತು, ಒಂದು ಪ್ರಬುದ್ಧತೆ ಇತ್ತು, ಎಲ್ಲವೂ ಇತ್ತು. ವೀರ್ಯ, ಶೌರ್ಯ, ಪರಾಕ್ರಮ ಎಲ್ಲ ತುಂಬಿತ್ತು. ಹಾಗಾಗಿ ಶಂತನುವಿನದ್ದಿಗೆ ಸ್ವಸ್ಥ ಬದುಕು. ಒಬ್ಬ ಒಳ್ಳೆಯ ಮಗ ಸಿಕ್ಕಿದ್ದಾನೆ. ಅವನನ್ನು ಯುವರಾಜನ ತರಹನೇ ಅವನು ನಡೆಸ್ಕೊಂಡು ಹೋಗ್ತಾ ಇದ್ದ. ರಾಜ್ಯಭಾರದಲ್ಲಿಯೂ ಅವನು ಹೆಗಲು ಕೊಟ್ಟಿದ್ದ. ಹಾಗೆ ನಡೀತಾ ಇತ್ತು. ಒಂದು ದಿನ ಮತ್ತೆ ಇವನು ಕಾಡಿಗೆ ಹೋಗಿದ್ದ ಶಂತನು. ಇದು 3ನೇ ಬಾರಿ, ಎಷ್ಟು ಸಲ ಹೋಗಿರ್ಬೋದು. ಶಂತನುವಿನನ್ನು ಕಾಡಿದ್ದು ಕಾಡೇ. ಸುಖವೂ ಸಿಕ್ಕಿದೆ, ಇಲ್ಲ ಅಂತೇನಲ್ಲ. ಕಾಡಿನಿಂದ ಅವನಿಗಿದೆಲ್ಲ ಸಿಕ್ಕಿದೆ. ಅದರಲ್ಲಿ ಸುಖ ದುಃಖಗಳೆರಡನ್ನು ಅನುಭವಿಸಿದ್ದಾನೆ. ಅಲ್ಲಿ ಹೋದರೆ ಅಲ್ಲೊಬ್ಬ ಮತ್ತೊಬ್ಬಳು ಸುಂದರಿ ಕಾಣಿಸಿದ್ಲು. ಮಾತನಾಡಿಸಿ ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳ್ದ.
ಒಮ್ಮೆ ಅನುಭವಿಸಿದ್ದು ಸಾಕಾಗಲಿಲ್ಲ. ಎಷ್ಟೋ ಕಾಲ ಆಗಿತ್ತಲ್ಲ ಸಂಸಾರ ಇಲ್ಲದೆ. ಹಾಗಾಗಿ ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳ್ದ. ಅವಳು ಹೇಳಿದ್ಲು ತಂದೆಯನ್ನು ಕೇಳಬೇಕು ಅಂತ ಅಂದವಳು. ನನ್ನ ತಂದೆಯನ್ನು ಕೇಳಬೇಕು. ಸತ್ಯವತಿ ಅಥವಾ ಸತ್ಯ ಅಂತ ಅವಳ ಹೆಸರು. ಮತ್ಸ್ಯಗಂಧಿ ಅಂತ ಮೊದಲ ಹೆಸರಿತ್ತು, ಆಮೇಲೆ ಯೋಜನಾಗಂಧಿ ಅಂತ ಅವಳಿಗೆ ಹೆಸರಾಯಿತು. ಸತ್ಯವತಿ ಅಂತ ಹೆಸರು ಅಂತ ಹೇಳಿದ್ಲು. ದೋಣಿ ದಾಟಿಸ್ತಾ ಇದ್ಲು ಅವಳು. ಕತೆ ದೋಣಿಯಲ್ಲಿ ಜನರನ್ನು ಈ ದಡದಿಂದ ಆ ದಡಕ್ಕೆ ದಾಟಿಸುವ ಕೆಲಸ ಅವಳದ್ದು. ಆಗ ಸಿಕ್ಕವಳು ದಿವ್ಯಲೋಕದ ಸುಂದರಿ, ಈಗ ಸಿಕ್ಕವಳು ದೋಣಿ ದಾಟಿಸ್ತಾ ಇದ್ದವಳು. ಇವಳು ಹೇಳಿದ್ಲು ನನ್ನ ತಂದೆಯನ್ನು ಕೇಳಬೇಕು. ಯಾರು ನಿನ್ನ ತಂದೆ? ದಾಶರಾಜ. ಅಲ್ಲಿಗೆ ಹೋದ ಇವನು. ಹೋಗಿ ನಿನ್ನ ಮಗಳನ್ನು ಅಪೇಕ್ಷೆ ಪಟ್ಟಿದ್ದೀನಿ ನಾನು ಅಂತ. ರಾಜ, ಅದು ಇವನ ವ್ಯಾಪ್ತಿಯಲ್ಲೇ ಇದೆ, ಯಾರನ್ನೇನು ಕೇಳೋದು ಅಂತ ನೋಡಲಿಲ್ಲ ಅಂತ. ಹೋಗಿ ಕೇಳಿದ್ರೆ ಅವನು ಹೇಳ್ದ ಆಗಬಹುದು, ನನ್ನದೊಂದು ನಿಬಂಧನೆ ಇದೆ. ಮತ್ತೊಮ್ಮೆ ಏನು ನಿಬಂಧನೆ ಅಂತ ಅಂದರೆ, ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವವ ನಿನ್ನ ಉತ್ತರಾಧಿಕಾರಿಯಾಗಬೇಕು ಅಂತ, ಅವನು ಸಿಂಹಾಸನ ಏರಬೇಕು. ಈಗ ನಿಬಂಧನೆ ಸ್ಪಷ್ಟ ಇತ್ತು. ಅಟ್ಲೀಸ್ಟ್ ಈ ಸತ್ಯ ಆದರೆ ಅದೊಂದು ಸರಿ ಇತ್ತು. ಹಾಂ, ಆದರೆ ಅದು ಇವನ ಇಬ್ಬಂದಿಗೆ ಸಿಲುಕ್ತು. ಮಾತೇ ಆಡದೆ ಅಲ್ಲಿಂದ ಹಿಂದಿರುಗಿ ಬಂದ. ಅಲ್ಲೂ ಬಲವಂತ ಮಾಡಲಿಲ್ಲ. ನಿನ್ನ ನಿಬಂಧನೆಯನ್ನು ನಾನು ಕೇಳೋಲ್ಲ, ಅವಳನ್ನು ಎತ್ತಾಕೊಂಡು ಹೋಗ್ತೀನಿ ಅನ್ನೋ ತರಹದ್ದಕ್ಕೆಲ್ಲ ಏನೂ ಹೋಗಲಿಲ್ಲ. ಅಂದರೆ ಅಂಥವನು ಶಂತನು ಅಂತ. ಹಿಂದಿರುಗಿ ಬಂದರೆ ಮತ್ತೆ ಅವಳು ಬೇಕು ಅಂತ ಅನ್ನಿಸಿದೆ, ಸಿಗೋಲ್ಲ, ಅದು ಮುಂದುವರಿತು. ಅಂದರೆ ಈಗ ಮಹಾಭಿಷ ಬ್ರಹ್ಮಲೋಕಕ್ಕೆ ಹೋದಾಗ ಬ್ರಹ್ಮದೇವರು ಹೇಳಿದ್ದು ಏನೋ, ಈ ಎತ್ತರಕ್ಕೆ ಏರುವ ಅರ್ಹತೆ ಇನ್ನೂ ಬಂದಿಲ್ಲ ಅಂತ, ಯೋಗ್ಯತೆ ಬಂದಿಲ್ಲ ಅಂತ. ಅರ್ಹತೆ ಇದೆ, ಯೋಗ್ಯತೆ ಬಂದಿಲ್ಲ, ನೀನಷ್ಟು ಯೋಗ್ಯನಾಗಿಲ್ಲ ಅಂತ. ಯಾಕೆಂದರೆ ಮನಸ್ಸಿನ ಒಳಗೆ ಒಂದು ಬಯಕೆ ಅನ್ನೋದು ಉಳ್ಕೊಂಡಿದೆ ನಿನಗೆ ಅಂತ. ಅದನ್ನು ಅನುಭವಿಸಿ ಮುಗಿಸಿದ್ನಲ್ಲ ಶಂತನುವಾಗಿ. ಗಂಗೆಯ ಪ್ರಕರಣದಲ್ಲಿ ಮುಗಿದಿದೆಯಾ ಅಂದರೆ ಮುಗಿದಿಲ್ಲ ಅಂತ. ಬಯಕೆಯ ಬೀಜ ಸತ್ತಿಲ್ಲ ಅಂತ. ಅದಕ್ಕೆ ಮತ್ತೆ ನೀರು ಬಿದ್ದರೆ ಮಣ್ಣಿನಡಿಯಲ್ಲಿ ಬೀಜಗಳಿರುತ್ತವೆ. ಮಳೆ ಬಂದ ಕೂಡಲೇ ಇಡೀ ಭೂಮಿ ಚಿಗುರುತ್ತೆ. ಎಲ್ಲಿತ್ತು ಈ ಬೀಜ ಅಂದರೆ ಭೂಮಿ ಒಳಗಿತ್ತು, ಕಾಯ್ತಾ ಇತ್ತು. ತಂಪಾದ ಕೂಡಲೇ ಮತ್ತೆ ಅದು ಚಿಗುರೊಡೀತು. ಹಾಗೆ ಬಯಕೆ ಸುಪ್ತವಾಗಿದೆಯಾ, ಬಯಕೆ ಸತ್ತು ಹೋಗಿದೆಯಾ ಅಂದರೆ ಸುಪ್ತವಾಗಿದೆ ಬಯಕೆ. ಬಯಕೆಯನ್ನು ಉದ್ದೀಪನಗೊಳಿಸುವ ಸಾಮಗ್ರಿ ಒಂದು ಸಿಕ್ತು ಅಂದರೆ ಮತ್ತೆ ಬಯಕೆ ಮೇಲೆ ಬರುತ್ತೆ ಅಂದರೆ ಮತ್ತೆ ಮೇಲೋಗುವ ಯೋಗ್ಯತೆ ಇಲ್ಲ ಅಂತಲೇ ಅರ್ಥ ಅಲ್ಲಿಗೆ. ಯಾಕೆ? ಅಲ್ಲಿ ಮತ್ತೆ ಉದ್ದೀಪಕವಾದ ಯಾವುದೋ ಒಂದು ಸಂಗತಿ ಬಂದರೆ ಮತ್ತೆ ನಿನ್ನ ಮನಸ್ಸಲ್ಲಿ ಅದೇ ಯೋಚನೆ ಬರುತ್ತೆ, ಮತ್ತದೇ ಕಥೆ. ಹಾಗಾಗಿ ಇನ್ನೂ ಅದು ಬಂದಿಲ್ಲ, ಅದು ಬರಬೇಕಲ್ವ ಅದು. ಹಾಗಾಗಿ ಮತ್ತೆ ಯೋಚನೆ ತಳಮಳ. ಅವಳು ಬೇಕು ಅಂತ ಅನ್ನಿಸತ್ತೆ. ಆದರೆ ಇಂಥ ಮಗನನ್ನು, ದೇವವ್ರತ ಅಂತ ಅವನಿಗೆ ಹೆಸರು, ಇಂಥ ಮಗನನ್ನು ಬಿಟ್ಟು ಅವಳ ಹೊಟ್ಟೆಯಲ್ಲಿ ಹುಟ್ಟಿದವನನ್ನು ಉತ್ತರಾಧಿಕಾರಿ ಮಾಡೋದು ಅಸಾಧ್ಯ. ಅಂದರೆ ಅವಳ ಹೊಟ್ಟೆಯಲ್ಲಿ ಒಳ್ಳೆ ಮಗ ಹುಟ್ಟೋಲ್ಲ ಅಂತಲ್ಲ, ಇವನದೇ ಮಗು, ಅದಕ್ಕೇನು ಸಮಸ್ಯೆ ಇಲ್ಲ. ಆದರೆ ಹಿರಿಯ ಮಗನೊಬ್ಬ, ಅರ್ಹನೊಬ್ಬ, ಲೋಕೋತ್ತರ ಸಾಮರ್ಥ್ಯದವನಿದ್ದಾಗ ಹೇಗೆ ಇವನನ್ನು ಬದಿಗೆ ಇಡೋದಕ್ಕಾಗತ್ತೆ ಅಂತ ರಿಸ್ಕ್ ತಗೊಳ್ಳೋದು. ಹಾಂ, ಹಾಗಾಗಿ ಮೌನಿ ಆಗಿಬಿಟ್ಟ ಅವನು. ಆದರೆ ಮನಸ್ಸಿನಲ್ಲಿ ಆ ನೋವಿತ್ತು. ಅದು ದೇವವ್ರತನಿಗೆ ಗೊತ್ತಾಯಿತು, ತಂದೆ ಸರಿ ಇಲ್ಲ ಅಂತ. ಅವನು ಏನು ಅಂತ ಪತ್ತೆ ಮಾಡೋದಕ್ಕೆ ಹೋದರೆ ತಂದೆ ಅಂತ ಉತ್ತರ ಕೊಡೋಲ್ಲ. ಆದರೆ ಅವನು ಏನಾಗಿದೆ ಅಂತ ಗೊತ್ತು ಮಾಡಿಕೊಂಡ, ತಿಳಿದುಕೊಂಡ. ರಾಜ ಒಬ್ಬನೇ ಎಲ್ಲೂ ಹೋಗಲ್ವಲ್ಲ, ಒಂಟಿಯಾಗಿ ತಿಳಿದುಕೊಂಡವನು ತಂದೆಗೆ ಏನೂ ಹೇಳಲಿಲ್ಲ, ನೇರ ಹೋಗಿಬಿಟ್ಟ ಅಲ್ಲಿಗೆ. ಎಲ್ಲಿಗೆ? ಆ ದಾಶರಾಜನ ಬಳಿಗೆ ಹೋದ. ತಂದೆಯೊಡನೆ ಚರ್ಚೆ ಮಾಡ್ಬೋದಾಗಿತ್ತು, ಹೇಳಿ ಕೇಳಿ ಮಾಡ್ಬೋದಾಗಿತ್ತು. ದೇವವ್ರತ ಮಾಡಲಿಲ್ಲ. ಯಾಕೆ ಅಂದರೆ ಅವನು ಶಾಪ ಅನುಭವಿಸಬೇಕಲ್ಲ. ಅವನು ತನ್ನ ಶಾಪವನ್ನು ಅನುಭವಿಸಬೇಕು ಅಂತ ಅಂದರೆ ಸುದೀರ್ಘ ಕಾಲ ಅವನು ನೋಯಬೇಕು, ಬೇಯಬೇಕು, ಎಲ್ಲ ಆಗಬೇಕಿದೆ ಅವನಿಗೆ. ಅವನಿಗೆ ಸಿಗಬೇಕು, ಆದರೆ ಅದು ಅವನದ್ದಾಗಬಾರದು. ಭೀಷ್ಮ ಅವನು ಹೇಗೆ ಅನುಭವಿಸಬೇಕು? ದ್ಯು ಅಂದರೆ ಭೀಷ್ಮ ಅಲ್ಲ, ದ್ಯು. ಅವನು ತನ್ನದಲ್ಲದ ಗೋವನ್ನಲ್ವ ಅವನು ತೆಗೆದುಕೊಂಡಿದ್ದು. ಈಗ ಅದು ಇದೆ, ಆದರೆ ಇವನದ್ದಲ್ಲ ಅಂತ 1 ವರ್ಷ 2 ವರ್ಷ ಅಲ್ಲ, ಸುದೀರ್ಘ ಕಾಲ ಅಲ್ಲಿರಬೇಕು ಮತ್ತು ಅದನ್ನು ಕಾಪಾಡಿಕೊಂಡೇ ಇರಬೇಕು.
ನಿಂದ, ನಂದಲ್ಲ. ಬಿಟ್ಟು ಹೋಗೋ ಹಂಗಿದ್ರೆ ಬಿಟ್ಟು ಹೋಗೋಕ್ಕಾಗೋಲ್ಲ. ಮುಂದಾಗಿದ್ದದೇ ಅಲ್ವಾ ಅವನ ಬದುಕಿನಲ್ಲಿ. ಹೌದು. ಅದಾಗಬೇಕು ಅಂದರೆ ಇವನು ಹೋಗಿ ಸಿಲುಕಿಕೊಳ್ಳಬೇಕಲ್ಲೀಗ. ಅಂದರೆ ಸಿಲುಕಿಕೊಳ್ಳೋದು ಅಂದ್ರೆ ಏನು? ಶಾಪ ಪರಿಮಾರ್ಜನೆ ಕೂಡ ಇದೆ ಅಲ್ಲಿ, ಶಾಪ ಕಳೆಯುತ್ತೆ ಅದರಿಂದ. ಸರಿ, ಹೋಗಿ ದಾಶರಾಜನ ಅಲ್ಲಿ ಕೇಳ್ದ. ಅವನಿಗೆ ವಿಷಯ ಗೊತ್ತಾಗಿಲ್ಲ. ತಂದೆ ಯಾರನ್ನೋ ಬಯಸಿದ, ಹೋಗಿ ಅವಳ ತಂದೆಯಲ್ಲಿ ಕೇಳ್ದ, ಅವನು ಕೊಡಲಿಲ್ಲ, ಇಷ್ಟೇ ಗೊತ್ತಾಯಿತು ವಿಷಯ. ಹೋಗಿ ಕೇಳ್ದ, ನನ್ನ ತಂದೆಗಾಗಿ ನಾನು ನಿನ್ನ ಮಗಳನ್ನು ಕೇಳ್ತಾ ಇದ್ದೀನಿ ಅಂತ. ಹಿಂಗೊಂದು ಸಂಭಾಷಣೆ ಬರೋದೇ ಕಷ್ಟ. ನನ್ನ ಮಗನಿಗಾಗಿ ನಿನ್ನ ಮಗಳನ್ನು ಕೇಳ್ತಾ ಇದ್ದೀನಿ ಅಂತ ಹೇಳ್ಬೋದು, ನನ್ನ ತಂದೆಗಾಗಿ ನಿನ್ನ ಮಗಳನ್ನು ಕೇಳ್ತಾ ಇದ್ದೀನಿ. ಭಾರಿ ಅಪರೂಪ. ಹಾಂ, ಫಾರಿನಲ್ಲೆಲ್ಲ ಕೆಲವೆಲ್ಲ ಆಗುತ್ತೆ ಅಂತ ಕೇಳಿದ್ದೀವಿ, ಅಲ್ಲಿರತ್ತೆ. ನಮ್ಮಲ್ಲಿ ಅವಾಗಲೇ ಆಗಿತ್ತು. ದಶರಾಜ ಹೇಳ್ದ ಕೊಡ್ಬೋದಿತ್ತು, ಆದರೆ ಸಮಸ್ಯೆ ಇದೆ. ಹೇಳ್ದ ಸಮಸ್ಯೆನ? ಇಡೀ ಭೂಮಂಡಲ ಯಾರನ್ನು ಆದರಿಸುತ್ತೋ ಗೌರವಿಸುತ್ತೋ ಅವನಿಗೆ ಮಗಳನ್ನು ಕೊಡೋದಕ್ಕೆ ಸಮಸ್ಯೆ ಏನು ಅಂತ. ಒಂದು ಐಬು ಬೇಡವಾ, ಒಂದು ಕೊರತೆ ಬೇಡವಾ? ಹೌದು. ಅದಕ್ಕೆ ಅವನು ಹೇಳ್ದ ನೀನೇ ಸಮಸ್ಯೆ ಅಂತ. ನಾನು ಯಾಕೆ ಸಮಸ್ಯೆ ಅಂದರೆ, ಇಲ್ಲ, ಇವಳು ನನ್ನ ಮಗಳಲ್ಲ, ನಾನು ಸಾಕಿದವಳು. ನನಗೊಬ್ಬ ದೊಡ್ಡ ಮನುಷ್ಯ ಇವಳನ್ನು, ಅವನ ಮಗು ಇವಳು, ಅವನು ಕೊಟ್ಟಿದ್ದಾನೆ ನನಗೆ ಸಾಕ್ಕೊಳ್ಳೋದಕ್ಕೆ ಅಂತ. ದೊಡ್ಡ ಮನುಷ್ಯನ ಮಗಳು ಇವಳು. ದೊಡ್ಡ ವ್ಯವಸ್ಥೆಗೆ ಇವಳನ್ನು ಕರೆದುಕೊಂಡು ಹೋಗಬೇಕಾದ ಅನಿವಾರ್ಯತೆ ನನಗಿದೆ. ಯಾಕೆ ಅಂದರೆ ನನ್ನಲ್ಲಿರುವ ವಸ್ತುವನ್ನು ನಾನು ಜತನ ಮಾಡಬೇಕು, ಜೋಪಾನ ಮಾಡಬೇಕು, ಅದಕ್ಕೆ ಸರಿಯಾದ ವ್ಯವಸ್ಥೆ ಕೊಡಬೇಕು, ಸುಮ್ಮನೆ ಅಲ್ಲ. ಸಹಜವಾಗಿ ರಾಜರು ಅಂದರೆ ಅದೊಂದು ದೊಡ್ಡ ಪ್ರಪಂಚ, ಅದು ರಾಜ ಅನೋಭವ ವಲ್ಲಭ ಅಂತ ಎಷ್ಟು ಜನ ರಾಣಿಯರು ಇರ್ತಾರೆ. ಅವರನ್ನು ನಾಳೆ ಕೇಳೋರು ಇಲ್ಲ ಅಂತ ಆಗಿಬಿಡ್ಬೋದು ಅಲ್ಲಿ ಅರಮನೆಯ ದೊಡ್ಡ ಪ್ರಪಂಚದಲ್ಲಿ. ಹೋದ ಮೇಲೆ ಇವಳಲ್ಲಿ ಅನಾಥ ಭಾವ ಅನುಭವ ಆಗಬಹುದು. ಅದಕ್ಕೆ ನೀನು ಸಮಸ್ಯೆ ಹೇಗೆ ಅಂದರೆ, ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದವರೇ ರಾಜರಾಗಬೇಕು. ಯಾಕೆ ಅಂದರೆ ನನ್ನ ಮಗಳು ರಾಜರ್ಷಿಯೊಬ್ಬನ ಮಗಳು, ಅವಳ ಸಂತಾನ ಅದು ಆಳೋದಕ್ಕೆ ಅಂತ ಇರಬೇಕಾದವರು ಅವರು ಆಳಬೇಕು ಅವರು. ಆದರೆ ನೀನಿರುವಾಗ ನಿನ್ನನ್ನು ಬಿಟ್ಟು ನನ್ನ ಮಗಳಲ್ಲಿ ಹುಟ್ಟಿದ ಮಗುವಿಗೆ ಪಟ್ಟ ಕಟ್ಟೋದಕ್ಕೆ ನಿನ್ನ ತಂದೆ ಸಿದ್ಧ ಇಲ್ಲ. ಅಷ್ಟೇನಾ? ನಾನು ಸಿಂಹಾಸನವನ್ನೇ ಏರುವುದಿಲ್ಲ ಅಂತ ಅಂದ. ಅದೇ ಪ್ರತಿಜ್ಞೆ ಇದು. ಪ್ರತಿಜ್ಞೆ ಅಂತ ಏನೋ ಒಂದು ದೊಡ್ಡದು ಅಂತಲ್ಲ, ನಿರ್ಣಯಿಸಿದ್ದನ್ನು ಹೇಳಿದ ಅವನು. ಪ್ರತಿಜ್ಞೆ ಅಂದರೆ ಅದು. ಅವನಿಗೆ ಇಷ್ಟು ಮುಗಿಬೇಕು, ಕತೆ ಮುಗಿಯೋಲ್ಲ. ಅವನು ಒಪ್ಪಬೇಕು ತಾನೆ. ಅವನು ಭಾಳ ಜಿಗುಟು, ಭಾಳ ಸುಲಭಕ್ಕಿಲ್ಲ, ಲೋಕ ಕಂಡವನವನು. ಎಲ್ಲೆಲ್ಲ ಸಮಸ್ಯೆ ಹೀಗೆ ಹೇಳಿ ಎಸ್ಕೇಪ್ ಆಗಿಬಿಟ್ರೆ ಅದಲ್ಲ, ಇನ್ನೆಲ್ಲಿಂದ ಸಮಸ್ಯೆ ಬರ್ಬೋದು ಅಂತ ನೋಡ್ದ. ಎಲ್ಲ ಕವರ್ ಮಾಡಬೇಕಲ್ಲ. ಇನ್ನೊಂದು ಕಡೆ ಇದೆ. ಏನು ಅಂತ ಅಂದರೆ ಅವನು ಹೇಳ್ದ, ನೋಡು, ಈಗ ಸರಿ, ನೀನೇನೋ ಸಿಂಹಾಸನ ಏರೋದಿಲ್ಲ ಅಂತ ಹೇಳಿದೆ, ನನ್ನ ಮೊಮ್ಮಗ ಸಿಂಹಾಸನ ಏರ್ತಾನೆ ಅಂತ ಅಂದ್ಕೊಳ್ಳೋಣ. ಈಗ ನಾಳೆ ನಿನಗೆ ಮಕ್ಕಳಾಗ್ತಾರೆ, ನೀನೇ ಇಂಥ ಸಾಮರ್ಥ್ಯದವ, ಅವ್ರು ಇನ್ನೆಷ್ಟು ಸಾಮರ್ಥ್ಯದವರಾಗ್ತಾರೋ ಏನೋ. ನಾಳೆ ಅವರು ನನ್ನ ಮಗಳ ಮೊಮ್ಮಕ್ಕಳನ್ನು ಹೊಡೆದು ಹಾಕಿ ಅವರು ಬಂದುಬಿಟ್ರೆ ನೀನು ಅಷ್ಟೇ, ನೀನೇನು ಅಂತ ಅವನು ಹೇಳಲ್ಲ. ಹಾಗಾಗಿ ನನ್ನ ಮಗಳನ್ನು ನಿನ್ನ ತಂದೆ ಕೊಡೋಲ್ಲ. ಅವನು ಹಿಂಗೆಲ್ಲ ಆಗಬೇಕು ಅಂತ ಅವನದ್ದೇನೂ ಇಲ್ಲ. ಯಾಕೆ ಅಂದರೆ ಒಬ್ಬ ರಾಜರ್ಷಿಯ ಮಗಳು, ನಾನು ಸಾಕಿದ್ದೀನಿ, ಅವಳ ಭವಿಷ್ಯ ಅಂದರೆ ಅವಳ ಸಂತಾನದ ಭವಿಷ್ಯ, ಅದೆಲ್ಲವೂ ಚೆನ್ನಾಗಿರುವಂತೆ ಮಾಡಬೇಕಾದ ಕರ್ತವ್ಯ ನನಗಿದೆ. ನಾನು ಅದಕ್ಕೆ ಬದ್ಧ. ಅವನು ಏನು ಇದಲ್ಲ, ಅವನು ಸರಿಯಾದ ದಾರಿಯಲ್ಲೇ ಹೋಗ್ತಾ ಇದ್ದಾನೆ. ಅಂದರೆ ಅವನ ನೆಲೆಯಲ್ಲಿ. ಹೌದು. ಈ ಸಂತಾನವೇ ಆಳುವಂತೆ ಆಗಬೇಕು. ಮತ್ತು ಇವನು ಅಷ್ಟೇನಾ ಅಂದ, ನಾನು ವಿವಾಹವನ್ನೇ ಆಗುವುದಿಲ್ಲ. ಇನ್ನೂ 20-25 ಯೌವನ, ಸಾಮರ್ಥ್ಯ, ಸೌಂದರ್ಯ ಎಲ್ಲವೂ ಇರುವವ ತಂದೆಗಾಗಿ ಇದನ್ನು ಈ ಪ್ರತಿಜ್ಞೆಯನ್ನು ಮಾಡಿ. ಯಾವುದು ತಂದೆ ಕೇಳಿ ಅಥವಾ ತಂದೆಗೆ ಗೊತ್ತೇ ಇಲ್ಲ ಏನು, ಸ್ವಂತ ಯಾರಿಗೂ ಗೊತ್ತಿಲ್ಲ, ಯಾರೊಡನೆಯೂ ಚರ್ಚಿಸಿಯೂ ಇಲ್ಲ. ಯಾರಾದರೂ ಚರ್ಚಿಸಿದರೆ ಅವರು ಹಂಗಲ್ಲ ಹಿಂಗಲ್ಲ ಅಂತಿದ್ರೇನು, ಅವಕಾಶವೇ ಇಲ್ಲ. ಯಾವಾಗ ಇವನು ಈ ಪ್ರತಿಜ್ಞೆ ಮಾಡಿದ್ನೋ ಆಗ ಭೀಷ್ಮ ಅಂತ ಹೆಸರು ಬಂತು. ಮೇಲಿನಿಂದ ಪುಷ್ಪವೃಷ್ಟಿ ಆಯ್ತಂತೆ ಅವನ ಮೇಲೆ. ಅಂದರೆ ಇಂಥ ನಿರ್ಣಯವನ್ನು ತಂದೆಗಾಗಿ ತೆಗೆದುಕೊಂಡ ಅಂತ ಆಯಿತು. ಅವನಿಗೆ ಇನ್ನೇನಿಲ್ಲ, ಅವನ ಕೆಲಸ ಮುಗೀತು ದಾಶರಾಜನದ್ದು. ಅಂದರೆ ತನ್ನ ಮಕ್ಕಳು ತನ್ನ ಮೊಮ್ಮಕ್ಕಳು ಇವರೇ ರಾಜರಾಕೊಂಡು ಹೋಗ್ತಾರೆ ಅಂತ ಫಿಕ್ಸ್ ಆಯಿತು. ಆದರೆ ಅದು ಎಷ್ಟು ಕಷ್ಟದ್ದಾಯಿತು ನಾಳೆ ಅಂತ ಅಂದರೆ, ಏನೋ ದೊಡ್ಡದೊಂದು ಫಿಕ್ಸ್ ಆಯಿತು. ಹಾಗೆಯೇ ಆಯಿತಾ ಅಂತ ಅಂದರೆ ಅವನ ಆ ಪರಂಪರೆಯೇ ಯಾವುದೋ ಒಂದು ಹಂತದಲ್ಲಿ ನಿಂತೋಯ್ತಲ್ಲ. ಸತ್ಯವತಿಯ ಮಕ್ಕಳು ಚಿತ್ರಾಂಗದ ಇವರಿಬ್ಬರು ಬಂದರು, ಆದರೆ ಚಿತ್ರಾಂಗದ ವಿಚಿತ್ರ ವೀರ್ಯ ಬಂದರು, ಆದರೆ ಅವರಿಗೆ ಮಕ್ಕಳೇ ಆಗಲಿಲ್ವಲ್ಲ.
ನನ್ನ ಸಾಕು ಮಗಳ ಸಂತಾನವೇ ಆಗಬೇಕು ಅಂದರೆ ಸಂತಾನವೇ ಆಗಲಿಲ್ಲ ಅಂತ. ಅಂದರೆ ಇಲ್ಲಿ ಯಾವುದೂ ಸುಲಭ ಇಲ್ಲ ಅಂತ. ಅಂದ್ರೆ ನಾವು ಯೋಚನೆ ಮಾಡಿದ್ದು ಎಷ್ಟೇ ದೀರ್ಘವಾದ ಇದನ್ನ ಅಂದ್ರೆ ದೂರಾಲೋಚನೆಯನ್ನು ಮಾಡಿದ್ರು ಭಾರಿ ಪ್ಲ್ಯಾಂಡ್ ಆಗಿ ಹೋಗ್ತೀವಿ ಅಂದ್ರೂ ನಮ್ಮ ಕೈಯಲ್ಲಿ ಇಲ್ಲ ಅದು. ಮತ್ತು ಆ ಆಲೋಚನೆಯು ಸರಿ ಇರಲಿಲ್ಲವೇನೋ ಅಂತ. ಈಗ ಇವನಿಗೆ ಶಾಪ ಅನುಭವಿಸಬೇಕು ಏನೋ ಅನ್ನೋದು ಸರಿ, ಆದರೆ ಅವನ ಜಾಗದಲ್ಲಿ ನಿಂತು ಒಂದಂಶ ಸರಿ ಅವನದ್ದು ಏನು, ಇವಳನ್ನು ಸರಿಯಾದ ಜಾಗಕ್ಕೆ ತಲುಪಿಸಬೇಕು ಅಂತ. ಆದರೆ ಅಷ್ಟೇ ಇರ್ಬೋದಾಗಿತ್ತು. ನನ್ನ ಮಗಳನ್ನು ಹೀಗೆ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳೋದರ ಬದಲು ಅದ್ರ ಮೇಲಿಂದ ಇನ್ನೊಂದು ಅದೆಲ್ಲ ಬಂದಾಗ ಏನಾಯಿತು ಅಂದರೆ ನೀನು ಇನ್ಯಾರದ್ದೋ ಅವಕಾಶಗಳನ್ನು ತಡಿತಾ ಇದ್ದಿ. ಗೊತ್ತಿಲ್ಲ ಸಿಂಹಾಸನ ಏರಬೇಕಾದ ಅರ್ಹತೆ ಅವನಿಗ ಇನ್ನೊಬ್ಬನಿಗ ಇವನದ್ದಾಗಿರ್ಬೋದು ಅವಕಾಶ. ಈಗ ಭೀಷ್ಮನ ಅವಕಾಶವನ್ನು ದಾಶರಾಜ ಕಿತ್ಕೊಳ್ಳಿಲ್ವ ತನ್ನ ಮಗಳಿಗಾಗಿ? ಅಂದರೆ ಹೌದಲ್ವಾ, ಕಿತ್ಕೊಂಡಿದ್ದು ಹೌದಲ್ವಾ? ಇದು ದೋಷ ಆಗಿರಲ್ಲ ಅಂತ ಹೇಳೋದು ಹೇಗೆ? ಅವನ ನೆಲೆಯಲ್ಲಿ ಸರಿ ಇರ್ಬೋದು, ದಾಶರಾಜನ ನೆಲೆಯಲ್ಲಿ. ಆದರೆ ಬರೀ ನಿನ್ನ ಜಾಗದಲ್ಲಿ ನಿಂತಲ್ಲ ಯೋಚನೆ ಮಾಡಬೇಕಾಗಿರೋದು, ನೀನು ಒಟ್ಟು ಸಮೂಹದಲ್ಲೇ ನಿಂತು ಯೋಚನೆ ಮಾಡಬೇಕಲ್ಲ. ಆಗ ದಾಶರಾಜನ ಈ ಕೋರಿಕೆಯಲ್ಲೂ ತಪ್ಪಿರಬಹುದು ಅಂತ. ದಾಶರಾಜನ ಉದ್ದೇಶ ಸರಿ, ಅದಕ್ಕೆ ಇದೇ ದಾರಿ ಅಲ್ವಲ್ಲ. ನನ್ನ ಮೊಮ್ಮಗ ರಾಜ ಆಗಬೇಕು, ಅವನ ಮಗ ಇದೇ ಮಾತನ್ನು ದುರ್ಯೋಧನ ಕೂಡ ಕೊನೆಗೆ ಹೇಳ್ತಾನೆ ಒಂದಿನ. ಏನಾದರೂ ಅಪ್ಪಿತಪ್ಪಿ ಒಂದು ಸಲ ಪಾಂಡವರು ಬಂದು ಕುಳಿತುಕೊಂಡ್ರೆ ನಮ್ಮ ಪರಂಪರೆಯವರಿಗೆ ರಾಜ್ಯವೇ ಸಿಗೋದಿಲ್ಲ ಅಂತ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಅವರ ಮಕ್ಕಳು ಅವರೇ ಆಳ್ಕೊಂಡು ಹೋಗ್ತಾರೆ, ನಮ್ಮ ಕವಲಿಗೆ ಯಾವತ್ತೂ ಸಿಂಹಾಸನ ಸಿಗೋದಿಲ್ಲ ಅಂತ. ಧೃತರಾಷ್ಟ್ರನಿಗೂ ಹೌದು ಅನಿಸುತ್ತೆ. ಇದು ದಾಶರಾಜನಿಂದ ಬಂದಿದೆ ಈ ಆಲೋಚನೆ. ಹೀಗೆ ಯಾರು ಅಂದ್ಕೊಳ್ತಾ ಹೋದರೋ ಅವರಿಬ್ಬರಿಗೂ ದಕ್ಕಲಿಲ್ಲ. ಅಂದರೆ ಹೀಗೆ ಅತಿಯಾಗಿ ಯೋಚಿಸಿ ಯಾರದೋ ಅವಕಾಶವನ್ನು ನನ್ನದಾಗಿಸಿಕೊಳ್ತೀನಿ ಅಂತ ಹೋಗುವಂತಿಲ್ಲ ಅಂತ. ಇಷ್ಟಾಯಿತು ಕತೆ, ಅಷ್ಟೇ. ಅಲ್ಲಿಗೆ ನಮಗೆ ಬೇಕಾದ ಕತೆ. ಕರೆತಂದ, ತಂದೆಗೆ ಒಪ್ಪಿಸಿದ, ಅವನಿಗೆ ಅಚ್ಚರಿಯಾಯಿತು. ಅವನೊಂದು ವರ ಕೊಟ್ಟ, ಇವನಿಗೆ ವರ ಕೊಟ್ಟ. ಇಂಥ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಶಂತನು ವರ ಕೊಟ್ಟ. ಏನು ವರ ಅಂದರೆ ಸ್ವಚ್ಛಂದ ಮರಣ ಅಂತ, ಇಚ್ಛಾ ಮರಣ. ಅಂದರೆ ನಿನಗೆ ಸಾವು ಬರೋದಿಲ್ಲ, ನೀನು ಸಾಯಬೇಕು ಅಂದ್ಕೊಂಡ್ರೆ ಮಾತ್ರ ಸಾಯ್ತಿ ಅಂತ. ಅದು ವರವು ಅಯ್ಯೋ ಅದು ಬಂತು ಅಲ್ಲ. ಈಗ ಯಾವಾಗಲೂ ಸಾವು ಬರ್ಬೋದು, ಇವತ್ತೇ ಬರಲಿ ಅಂತ ಯಾವತ್ತೂ ಅನ್ಕೋಬೋದಾಗಿತ್ತು. ಹೌದು, ಭೀಷ್ಮ 800 ವರ್ಷಗಳ ಕಾಲ ಬದುಕಿದನಂತೆ. 800 ವರ್ಷ ಬದುಕದೇ ಇರಬಹುದಾಗಿತ್ತು ಭೀಷ್ಮ, ಬಟ್ ಅಷ್ಟು ದಿನ ಅನುಭವಿಸಬೇಕಾಗಿತ್ತು. ಹಾಗಾಗಿ ಸ್ವಚ್ಛಂದ ಮರಣ ವರವಾಗಿ ಬಂದ್ರು ಭೀಷ್ಮನಿಗೆ ಸಾಯುವ ಮನಸ್ಸು ಬರಲಿಲ್ಲ. ಅಷ್ಟು ಕಾಲ ಅನುಭವಿಸಬೇಕಲ್ಲ ಅವನು, ಅಷ್ಟು ಕಾಲವೂ ಕಾದ. ಅಂದರೆ ಆ ಶಾಪವನ್ನು ಅನುಭವಿಸುವುದಕ್ಕಾಗಿ ಸಿಕ್ಕಿದ ವರ. ಭಾಳ ಸರಿಯಾದ ವಾಕ್ಯ. ಶಾಪವನ್ನು ಅನುಭವಿಸೋದಕ್ಕೆ ಬೇಕಾಗಿ ಸಿಕ್ಕ ವರ. ಈ ವರ ಇಲ್ಲದೆ ಇದ್ದರೆ ಏನಾಗ್ತಾ ಇತ್ತು ಅಂತ ಅಂದರೆ, ಈಗ ಆತ್ಮಹತ್ಯೆ ಮಹಾಪಾಪ ಅಂತ ನಮ್ಮಲ್ಲಿ ಮೊದಲಿನಿಂದ ಇದೆ. ಆತ್ಮಹತ್ಯೆ ಮಾಡಿಕೊಳ್ಳುವಂತಿಲ್ಲ, ಈ ಕಾನೂನಲ್ಲೂ ಇದೆ, ಹಿಂದೂ. ಯಾಕೆ ಅಂದರೆ ಈಗ ನೀನು ಬದುಕ್ತಾ ಇದ್ದಿ ಅಂದರೆ ಈ ಬದುಕಿನಲ್ಲಿ ನೀನೇನೋ ಒಂದಿಷ್ಟನ್ನು ಅನುಭವಿಸಿ ಮುಗಿಸಬೇಕಾಗಿದೆ. ಒಳಿತೋ ಕೆಡುಕೋ, ನೀನು ಅದನ್ನು ಅನುಭವಿಸೋದಕ್ಕಿಂತ ಮೊದಲೇ ನಿನ್ನಷ್ಟಕ್ಕೆ ನೀನು ಸಾವು ತಂದುಕೊಂಡ್ರೆ ಆ ಅನುಭವಿಸಬೇಕಾದದ್ದು ಮತ್ತೆ ಮುಂದುವರಿಬೇಕಾಗತ್ತೆ. ಹಾಗೆ ಅನುಭವಿಸೋದಕ್ಕೆ ಬೇಕಾಗುವಂತೆ ಸೃಷ್ಟಿ ಒಂದು ವ್ಯವಸ್ಥೆ ಪರಿಕಲ್ಪಿಸಿದೆ. ನೀನು ಆತ್ಮಹತ್ಯೆ ಮಾಡಿಕೊಂಡಾಗ ಅದಷ್ಟು ಭಂಗ ಆಯಿತು, ಎಲ್ಲ ಪೆಂಡಿಂಗ್ ಉಳಿಯೋದ್ರ ಜೊತೆಗೆ ಮತ್ತು ಅದೇ ವಾತಾವರಣ ಸೃಷ್ಟಿ ಮಾಡಬೇಕಲ್ಲ, ಅಷ್ಟು ಕೆಲಸ ಆಯಿತು. ಈ ದೋಷವಂತಲ್ಲಿ ಅಂತ, ಅದು ದೋಷ. ಹಾಗೆ ಆ ಕಾರಣಕ್ಕೂ, ಹಾಗಾಗಿ ಯಾವ ಕಾರಣ ಅದಕ್ಕೊಂದು ಇನ್ನೊಂದು ಪ್ರಶ್ನೆ ಇದೆ. ಆ ಚಿತ್ತ ಬರೋದಕ್ಕೆ, ಆ ನಿರ್ಧಾರ ಬರೋದಕ್ಕೂ ಕೂಡ ಅವನದು ಹಿಂದಿನ ಕೆಲವೊಂದು ಇದೇನೆ ಕಾರಣ ಆಗ್ಬೇಕಲ್ಲ. ಹೌದೌದು, ಬಹಳ ದೊಡ್ಡ ದೋಷ ಇದ್ದಾಗಲೇ ಆ ಯೋಚನೆ ಬರೋದು. ಅಲ್ಲ, ಇದಕ್ಕೆ ಇದು ಕಾಂಪ್ಲಿಕೇಟೆಡ್, ಹಾಗೇನೆ ಹೋಗೋದು. ಆದರೆ ಇಲ್ಲಿ ಒಂದು ಅಂಶ ಗಮನಿಸೋದಿದೆ. ಈ ಯೋಚನೆ ಬರೋದು, ನಾವು ಏನನ್ನು ಕೆಲಸ ಮಾಡೋದಕ್ಕೆ ಹೊರಟಾಗಲೂ ನಮಗೊಂದು ಯೋಚನೆ ಬರುತ್ತೆ, ನಾವು ಆ ಕೆಲಸ ಮಾಡ್ತೀವಿ. ಆ ಯೋಚನೆ ಹುಟ್ಟೋದೇ ನಾವೇನೋ ಅನುಭವಿಸಬೇಕಾಗಿದೆಯಲ್ಲ ಅದಕ್ಕಾಗಿ. ಆದರೆ ಯೋಚನೆಯ ಹಂತದಲ್ಲೇ ವಿವೇಕದಿಂದ ಅದನ್ನು ಪರಿಷ್ಕಾರ ಮಾಡಿಕೊಂಡ್ರೆ ಆ ಕರ್ಮಗಳನ್ನು ಅನುಭವಿಸದೆಯೂ ಮುಗಿಸೋದಕ್ಕೆ ಬರುತ್ತೆ. ಕರ್ಮಗಳನ್ನು ಅನುಭವಿಸಿಯೇ ಮುಗಿಸಬೇಕು ಅಂತಿಲ್ಲ, ನಾವು ಪ್ರಯತ್ನಿಸದೇ ಇದ್ದರೆ ಅನುಭವಿಸಬೇಕಾಗತ್ತೆ. ನಾವು ಪ್ರಯತ್ನಿಸಿದರೆ ಆ ಕರ್ಮದಿಂದ ತಪ್ಪಿಸಿಕೊಳ್ಳೋದಕ್ಕೆ ದಾರಿಗಳಿವೆ.
ಕರ್ಮ ಸಿದ್ಧಾಂತ ಅಂದರೆ ಸಹಜವಾಗಿ ಏನು ಅರ್ಥ ಮಾಡ್ಕೊಳ್ತೀವಿ, ಯಾವತ್ತೇನೋ ಮಾಡಿದ್ದೀವಿ ಇವತ್ತು ಅನುಭವಿಸ್ತೀವಿ, ಹಣೆ ಮೇಲೆ ಏನೋ ಬರೆದಿದ್ದಾನೆ ಅಷ್ಟೇ ಆಗೋದು ಅಂತ. ಅಷ್ಟೇ ಆಗೋದು ಅಂತಲ್ಲ, ನಿನ್ನ ಹಣೆ ಬರಹವನ್ನು ನೀನು ತಿದ್ದಿಕೊಳ್ಳಬಹುದು. ಆ ಸಾಧ್ಯತೆ ಇದೆ. ಹೌದು, ಯಾರಿಂದಲೂ ಹಣೆ ಬರಹವನ್ನು ತಿದ್ದಲಾಗೋದು ಅಂತ. ಹರಿಣಾಪಿ ಹರೇಣಾಪಿ ಪರಿಮಾರ್ಷ್ಟುಂ ನ ಶಕ್ಯತೆ ಅಂತ ಹಣೆ ಮೇಲೆ ಬರೆದಿದ್ದನ್ನು ಶಿವನೋ ವಿಷ್ಣುವೋ ಯಾರೂ ತಿದ್ದಲಾರರು ಅಂತ. ಆದರೆ ನೀ ತಿದ್ಕೋಬೋದು ಅಂತ, ಅವ್ರು ತಿದ್ದೋಲ್ಲ ಅಂತ, ನೀನು ತಿದ್ಕೋಬೋದು ಅಂತ. ಹಾಗಾಗಿ ಸಾಧ್ಯ ಇದೆ ಆ ಕರ್ಮಕ್ಕೆ. ಅಂದರೆ ನಾವು ಈಗೇನು ಮಾಡ್ತೀವೋ ಅದರ ಮೇಲೆ ಹಳೆಯ ಕರ್ಮವನ್ನು ಹೊಡೆದಾಕೋದಕ್ಕೆ ಸಾಧ್ಯ ಇದೆ. ಪ್ರಜ್ಞರಾದವರು, ವಿವೇಕಿಗಳಾದವರು ಅದನ್ನು ಮಾಡ್ಕೋತಾರೆ ಅಂತ. ಇಲ್ಲೇನಾಯ್ತು ಈಗ? ಹಾಂ, ಅಲ್ಲ, ಇದು ನಮಗೂ ಕೂಡ ಬರಬೇಕು ಅಂತ ನಾವು ಆಶಿಸಬೇಕು. ಬರಬೇಕು ಅನ್ನೋದು ಎಲ್ಲಿ ಅಂತ ಅಂದರೆ, ಇದು ಆಗಿರೋದು ಯೋಚನೆಯ ಹಂತದಲ್ಲಿ. ಯೋಚನೆಗಳು ಪ್ರಜ್ಞಾಪೂರ್ವಕವಾಗಿರಬೇಕು, ವಿವೇಕಪೂರ್ಣವಾಗಿರಬೇಕು. ಎಲ್ಲವೂ ನಿರ್ಣಯ ಆಗೋದು ನಾವು ಯೋಚನೆಯ ಆಧಾರದ ಮೇಲೆ ಏನೋ ಮಾಡ್ಕೊಂಡಿರ್ತೀವಿ. ಅದು ಸರಿಯಾಗಬೇಕು ಅಂತಂದಾಗ ವಿವೇಕ ಬೇಕು, ಆಗ ಅರಿವು ಬೇಕು ಅದಕ್ಕೆ ಅಂತ. ಇಲ್ಲೇನಾಯ್ತು ಈಗ? ಅವನೊಂದು ವರ ಕೊಟ್ಟ, ಆ ವರ ನೀವು ಹೇಳಿದಾಗೆ ಶಾಪವನ್ನು ಅನುಭವಿಸೋದಕ್ಕೆ ಸಾಧನ ಆಯಿತು ಅವನಿಗೆ. ಭೀಷ್ಮ ಸುದೀರ್ಘ ಕಾಲ ಬದುಕದ. ಇಲ್ಲಿದೆ ಶಾಪ ಎಲ್ಲಿ ಕಳೀತು ಅಂದರೆ, ನಾವು ಸುಲಭವಾಗಿ ಅವನು ಹುಟ್ಟಿದ ಬದುಕಿದ ಶಾಪ ಮುಗೀತು, ಹಂಗೆ ಮುಗಿಯೋಲ್ಲ ಅದು. ಶಾಪ ಅನ್ನೋದು ತಾಪ ಕೊಡಲೇಬೇಕು. ನೀನು ತಪ್ಪು ಮಾಡಿದ್ದಿ, ಈ ತಪ್ಪು ನಿನ್ನನ್ನು ನೋಯಿಸಬೇಕು. ಹಾಗೆ ನೋಯಿಸದೇ ಇದ್ದರೆ ಅದು ಪರಿಹಾರ ಆಗೋಲ್ಲ ಅದು. ಹಾಗಾಗಿ ಶಾಪ ತಾಪವಾಗಬೇಕು ಅಂದರೆ ಭೀಷ್ಮನಿಗೆ ಆಯಿತು ಅಷ್ಟು ಕಾಲ ಅಂತ. ತನ್ನ ಹೆಂಡತಿಗೆ ಇಷ್ಟವಾಗುವುದನ್ನು ಮಾಡೋಕ್ಕೆ ಹೋಗಿದ್ದ ಅವನು. ಏನು ಮಾಡೋಕ್ಕೆ ಹೋಗಿದ್ದ? ಹೆಂಡತಿಗೆ ಇಷ್ಟವಾಗುವುದನ್ನು ಸರಿಯೋ ತಪ್ಪೋ, ಅವಳಿಗೆ ಖುಷಿ ಯಾವುದೋ ಅದನ್ನು ಮಾಡ್ತೀನಿ ಅಂತ ಹೋದ. ಹೆಂಡತಿಯೇ ಇಲ್ಲದೆ ಬದುಕಬೇಕಾಯ್ತು. ಇದ್ದ ಹೆಂಡತಿ ಅಲ್ಲೆಲ್ಲೋ ಕುಳಿತುಕೊಳ್ಬೇಕಾಯ್ತು. ಓ ಹೌದಲ್ಲ, ಕನೆಕ್ಷನ್ ಕಥೆ ಅಲ್ಲಿದೆ. ಕಥೆ ಭೀಷ್ಮನಿಗೆ ಶಾಪ ಅರ್ಥ ಆಗಬೇಕಾದದ್ದೇ ಅಲ್ಲ, ಅವನು ಅನುಭವಿಸಬೇಕಾದದ್ದೆಲ್ಲಿ. ಹಾಗಾಗಿ ಸ್ತ್ರೀ ಸಂಘ ಇಲ್ಲ ಅವನಿಗೆ, ಒಂದು ಹೆಣ್ಣಿನ ಪ್ರೀತಿ ಅನ್ನೋದು ಅವನಿಗೆ ಇಲ್ಲ, ತಾಯಿ ಇಲ್ಲ, ತಾಯಿ ಅವಳು ಮೇಲಕ್ಕೆ ಹೊರಟಾಗುವಾಗಿದೆ. ಯಾವ ಹೆಣ್ಣು ಅವನ ಸುತ್ತ ಇಲ್ಲ, ಒಬ್ಬ ಸಹೋದರಿ ಇಲ್ಲ, ಇನ್ಯಾರೂ ಇಲ್ಲ. ಹಾಗೆ ಇರಬೇಕು ಅವನು, ಅದನ್ನು ಅನುಭವಿಸಬೇಕು ಅವನು. ಎಂಥ ವ್ಯವಸ್ಥೆಯ ಸೃಷ್ಟಿಯಾಯಿತು ಅಂತ ಅಲ್ವಾ? ಒಂದು ಈಗ ಹೆಂಡತಿಯ ಆಸೆಯನ್ನು ಈಡೇರಿಸೋದು ಸರಿ, ಹೇಗೆ ಬೇಕಿದ್ರೂ ಈಡೇರಿಸೋಕ್ಕೆ ಅಂತ ಹೊರಟಾಗ ಏನಾಯಿತು, ನೀನು ಹೆಂಡತಿ ಇಲ್ಲದ ಒಂದು ಬದುಕು ಕಾಣಬೇಕಾಯಿತು. ಎರಡನೆಯದ್ದು, ನಿನ್ನದಲ್ಲದ್ದನ್ನು ನೀನು ಕೈ ಹಾಕಿದ್ಯಲ್ಲ, ನಿನ್ನದು ನಿನ್ನದಲ್ಲ ಆಗಿಬಿಡತ್ತೆ. ನಿನ್ನದು ಯಾವುದೋ ನಿನ್ನದಲ್ಲದ್ದನ್ನು ನೀನು ನಿನ್ನದನ್ನಾಗಿಸೋದಕ್ಕೆ ಹೊರಟಿದ್ದಕ್ಕೆ ಅಂದ್ಕೊಂಡಿರೋದು ಅದು ನಿನ್ನದಲ್ಲ ಅಂತ ಆಗಿಬಿಡತ್ತೆ. ಆದರೆ ಅದು ನಂದಲ್ಲ, ಬಿಟ್ಟು ಹೋಗಿ ಅಲ್ಲೆಲ್ಲೋ ಸುಖವಾಗಿರ್ತೀನಿ, ಅದು ಆಗಲ್ಲ, ಇಲ್ಲೇ ಇರಬೇಕು, ಇಲ್ಲಿದೆ ಅಂತ. ಹಾಗಾಗಿ ರಾಜ್ಯ ಅವನದ್ದಲ್ಲ, ಸಿಂಹಾಸನ ಅವನದ್ದಲ್ಲ, ಕೋಶ ಅವನದ್ದಲ್ಲ, ಇಲ್ಲಿಯ ಗೆಲುವು ಸೋಲು ಯಾವುದೂ ಅವನದ್ದಲ್ಲ. ಆ ಸಿಂಹಾಸನದಲ್ಲಿ ಯಾರೋ ಇರ್ತಾನೆ, ಯಾರೋ ನಿರ್ಣಯ ತೆಗೆದುಕೊಳ್ತಾನೆ. ತೊಳಲಾಟ, ಹೋರಾಟ, ಸಂಘರ್ಷ ಎಲ್ಲ ಇವನದ್ದು, ಎಲ್ಲ ಫ್ರೀ ಎಲ್ಲ ಇವನಿಗೆ ಫ್ರೀ. ಆದರೆ ಯಾವುದೋ ಒಂದಲ್ಲ. ಇದು ಹೀಗೆ ಅವನ ಶಾಪ ಈ ಎರಡು ಭಾಗಗಳನ್ನು ಭೀಷ್ಮ ಇಡೀ ಬದುಕಿನಲ್ಲಿ ಅನುಭವಿಸಿದ. ಈ ಕರ್ಮ ಅದ ಹಿಂದಿನ ಯೋಚನೆಗಳು, ಅದೇ ನಾನು ನಿಮಗೆ ಹೇಳಿದಾಗೆ ತುಂಬಾ ಅದು ಕಾಂಪ್ಲಿಕೇಟೆಡ್ ಆಗಿದೆ. ಅದಕ್ಕೆ ಒಂದು ರೀತಿಯ ಒಂದು ಹಂತದ ಸ್ಪಷ್ಟತೆಯನ್ನು ಇದು ಕೊಟ್ಟರು ಒಂದಿಷ್ಟು ಪ್ರಶ್ನೆಗಳನ್ನು ನಮ್ಮಲ್ಲಿ ಹುಟ್ಟಿಸೋದಂತೂ ಖಂಡಿತ. ಈ ಕಥೆಗಾಗಿ, ಅದರ ಹಿಂದಿನ ತಾತ್ಪರ್ಯಕ್ಕಾಗಿ ಧನ್ಯವಾದವನ್ನು ಹೇಳ್ತಾ ಮುಂದಿನ ಸಂಚಿಕೆಗಾಗಿ ಕಾಯ್ತಾ ಇರ್ತೀವಿ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಥೆ ನಿಮಗಾಗಿ. ಅಲ್ಲಿ ತನಕ ನಮಸ್ಕಾರ.